ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಅನುಗ್ರಹ ಇರುವ, ಪ್ರಾರ್ಥನೆ ಇರುವ, ನಿರೀಕ್ಷೆ ಇರುವ ಒಂದು ದಿನವಾಗಲಿ ಎಂದು ಆಶಿಸುತ್ತೇನೆ. ನಿಮ್ಮ ಒಬ್ಬೊಬ್ಬರನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸೇರಿಸಿಕೊಂಡು ಯೇಸು ನಾಮದಲ್ಲಿ ಅನುಗ್ರಹಿಸಿ ಪ್ರಾರ್ಥಿಸುತ್ತೇನೆ. ಇಂದು ದೇವರ ವಾಕ್ಯ ಕೇಳಿ ಪ್ರಾರ್ಥಿಸಲು ನಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯಲ್ಲಿ ಕೆಲವು ನಿಯೋಗಗಳು ಇವೆ. ಅದೆಲ್ಲ ದೇವರ ಸನ್ನಿಧಿಯಲ್ಲಿ ಅನುಗ್ರಹವಾಗಿ ಬೆಳಕಿಗೆ ಬರಲಿ. ನಿಮಗೆ ಎಲ್ಲ ಅನುಗ್ರಹ ಉಂಟಾಗುವವರೆಗೂ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಇಂದು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಚನವನ್ನು ಆಲಿಸಿ ಪ್ರಾರ್ಥಿಸಲು ಸಿದ್ಧರಾಗುತ್ತಿರುವ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ಇಂದಿನ ದೇವರ ವಾಕ್ಯ ಕೀರ್ತನೆಗಳು 40ನೇ ಅಧ್ಯಾಯ 2ನೇ ವಾಕ್ಯ. ಮೇಲೆತ್ತಿದನು ವಿನಾಶದ ಕೆಸರಿನಿಂದ, ಕರಾಳ ಕೂಪದಿಂದ, ಗೋಕಲ್ಲ ಮೇಲಿರಿಸಿ ಹೆಜ್ಜೆ ಇಡಿಸಿದನು ಅತಿ ಧೈರ್ಯದಿಂದ. ಪ್ರಿಯರೇ, ನಮಗೆ ಆಳವಾದ ಪಾತಾಳವನ್ನು, ಗುಂಡಿಯನ್ನು ನೋಡುವಾಗ ಭಯ ಬರುತ್ತದೆ. ಕೆಸರಿನಲ್ಲಿ ನಡೆದು ಹೋಗಲು ಆಗುವುದಿಲ್ಲ. ನಮ್ಮ ಅನೇಕರ ಅವಸ್ಥೆ ಹೀಗೆ ಆಗಿದೆ ಪ್ರಿಯರೇ. ಹಾಗೆ ಇರುವ ಅವಸ್ಥೆಯಿಂದ ನನ್ನ ದೇವರು ನನ್ನನ್ನು ದಡ ಸೇರಿಸಿದ್ದಾರೆ ಎಂದು ಕೀರ್ತನೆಗಾರ ಹೇಳುತ್ತಿರುವುದು. ಈಗಿನ ಅವಸ್ಥೆಗಳು, ಸಂಪತ್ತಿನ ಅವಸ್ಥೆಗಳು ಎಲ್ಲ ಸರಿಯಾಗಿ ನೀವು ಸಹ ದಡ ಸೇರುತ್ತೀರಾ. ರೋಗದ ಅವಸ್ಥೆಯಲ್ಲಿರುವ ನೀವು, ಅದರಿಂದ ನಿಮಗೆ ಸೌಖ್ಯ ಲಭಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸ, ಕೆಲಸ, ಮನೆ ಕೆಲಸ ಇನ್ನೂ ಸಹ ಮುಗಿದಿಲ್ಲವಲ್ಲ ಎಂದು ಯೋಚಿಸಿ ಬೇಸರ ಪಡುತ್ತಿದ್ದೀರಾ? ಮಕ್ಕಳ ಮದುವೆ ಆಗಿಲ್ಲ, ವರಮಾನ ಮಾರ್ಗ ಒಂದೂ ಇಲ್ವಲ್ಲ ಎಂದು ನೆನೆಸಿ ಬೇಸರ ಪಡುತ್ತಿದ್ದೀರಾ? ಈ ಅವಸ್ಥೆಯಿಂದ ಎಲ್ಲ ಬದಲಾಗುತ್ತದೆ. ದೇವರು ನಿಮ್ಮನ್ನು ದಡ ಸೇರಿಸುತ್ತಾರೆ. ಹೀಗೆ ಹೇಳು, ದೇವರು ನನ್ನ ಕುಟುಂಬವನ್ನು ಇವತ್ತಿನ ಕರಾಳ ಕೂಪದಿಂದ, ವಿನಾಶದ ಕೆಸರಿನಿಂದ ನನ್ನ ದೇವರು ನನ್ನ ದಡ ಸೇರಿಸುತ್ತಾರೆ ಎಂದು ನಿಮ್ಮನ್ನು ಅನುಗ್ರಹಿಸಿ ಪ್ರಾರ್ಥಿಸುವುದು ಹೀಗೆ. ಪ್ರಿಯರೇ, ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ದೇವರ ವಾಕ್ಯವನ್ನು ಆಲಿಸುತ್ತಿರುವ ಈ ಕುಟುಂಬವನ್ನು, ಯುವಕ ಯುವತಿಯರನ್ನು, ತಂದೆ ತಾಯಿಯನ್ನು, ಮಕ್ಕಳನ್ನು, ಸಹೋದರ ಸಹೋದರಿಯರನ್ನು ಈ ಅವಸ್ಥೆಯಿಂದ, ಈ ಬೆದರಿಕೆಯಿಂದ, ಈ ಶತ್ರು ಪೀಡೆಯಿಂದ, ಕೆಡುಕುತನ, ಬಂಧನದಿಂದ, ಜಗಳದಿಂದ, ನಿರಾಸೆಯಿಂದ ದಡ ಸೇರಿಸಿರಿ. ದಡ ಸೇರಲು ಅಲ್ಲವೇ ನಾವು ದೇವರ ವಚನವನ್ನು ಆಲಿಸುವುದು? ನಿಮ್ಮನ್ನು ನೋಡಿ ದೇವರ ವಾಕ್ಯ ಹೇಳುತ್ತಾ ಇದೆ, ನಿಮ್ಮನ್ನು ಈ ಅವಸ್ಥೆಯಿಂದ ದಡ ಸೇರಿಸುತ್ತೀನಿ ಎಂದು. ಮನುಷ್ಯರು ಹೇಳುತ್ತಾರೆ, ಈ ಅವಸ್ಥೆಯಿಂದ ನಿನ್ನ ಕತೆ ಮುಗಿಯಿತು, ದಡ ಅಂತೂ ಸೇರಲ್ಲ ಎಂದೇ. ಆದರೆ ದೇವರಲ್ಲಿ ಆಶ್ರಯಿಸುವ ಮಗುವೆ, ನಿನ್ನನ್ನು ದೇವರು ಕೈ ಬಿಡುವುದಿಲ್ಲ. ದೇವರ ವಾಕ್ಯವನ್ನು ನೀನು ಆಲಿಸುತ್ತಿರುವುದು, ನಿಮ್ಮನ್ನು ದೇವರು ವಿಶ್ವಾಸದಿಂದ ದೃಢಪಡಿಸುತ್ತಿರುವುದು. ನೀನು ದಡ ಸೇರುತ್ತೀಯ. ನೀವು ಒಂದು ಅನುಗ್ರಹವಾಗಿ ಎಲ್ಲರ ಮುಂದೆ ಸಾಕ್ಷಿ ಹೇಳುತ್ತೀರಾ. ದೇವರು ನಮ್ಮನ್ನು ನಾಳೆಗಳಲ್ಲಿ ತಲುಪಿಸಿ ನಿಲ್ಲಿಸುವುದು ದೃಢ ಇರುವ ಒಂದು ಸ್ಥಳದಲ್ಲಿ ಆಗಿರುತ್ತದೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಚನವನ್ನು ಆಲಿಸುವ ಪ್ರಿಯರೇ, ನಿಮ್ಮ ಕಾಲು ಹೆಜ್ಜೆಗಳು ಸುರಕ್ಷಿತವಾಗಿರುತ್ತದೆ. ಹಾಲೆಲೂಯ. ನಮಗೆ ಇಂದು ಆಲಿಸಿದ ದೇವರ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.